ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದಲ್ಲಿ ಕುಡಿಯುವ ನೀರು ಪೈಪ್ಲೈನ್ ಕಾಮಗಾರಿ ನಡೆದಿದ್ದರಿಂದ ಕೆಲ ವಾರ್ಡ್ನಲ್ಲಿ ನೀರು ತಲುಪ್ತಾ ಇಲ್ಲ. ಆದ್ರೆ ಎಲ್ಲಾ ವಾರ್ಡ್ನಲ್ಲಿ ನೀರು ಬರ್ತಾ ಇದೆ ಅಂತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗಫೂರ್ ಸಾಬ್ ತಿರುಗೇಟು ಕೊಟ್ಟಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಭಾರತ ಜೋಡೋ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜಾವೇದ್ ಖಾನ್ ಹೋರಾಟದ ನೆಪದಲ್ಲಿ ಸಚಿವ ಬೋಸರಾಜು ಅವರ ವಿರುದ್ಧ ಮಾತನಾಡುವುದು ಸರಿಯಲ್ಲ. ಸಚಿವ ಬೋಸರಾಜು ಬಗ್ಗೆ ಎಂತಹ ಒಳ್ಳೆಯ ವ್ಯಕ್ತಿ ಅಂತ ಸಮಾಜಕ್ಕೆ ಗೊತ್ತಿದೆ ಎಂದಿದ್ದಾರೆ. ಮಾನ್ವಿಯಲ್ಲಿ 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆರೆ ಮಾಡಲಾಗಿದೆ. ಜಯನಗರ ಎಪಿಎಂಸಿ ಮತ್ತು ಸಿಲ್ವರ್ ಜುಬ್ಲಿ ಟ್ಯಾಂಕ್ ಮೂಲಕ ನೀರು ಸರಬರಾಜು ಮಾಡಲಾಗುತ್ತೆ ಎಂದಿದ್ದಾರೆ. ಒಂದು ಜನರಲ್ಲಿ ಇದು ಮೊಬೈಲ್ನಲ್ಲಿ, ವಾಟ್ಸಪ್ನಲ್ಲಿ, ಫೇಸ್ಬುಕ್ನಲ್ಲಿ ಯಾವುದೋ ಒಂದು ವಿಷಯ ಹರಿದಾಡ್ತಿರೋದು, ಮಾನ್ವಿಯಲ್ಲಿ ನೀರೆಂದು ತೊಂದರೆ. ಅದು ನಿಮ್ಮೆಲ್ಲರಿಗೆ ಗುರುತಿದ್ದಂತೆ ಮಾನ್ವಿಯಲ್ಲಿ ಅಂತೂ ನೀರಿನ ತೊಂದರೆ ಇಲ್ಲ. ಯಾಕಂದರೆ ಈಗೇನು ತೊಂದರೆ ಆಗಿದೆ ಅಂದರೆ, ಡಿಸ್ಟ್ರಿಬ್ಯೂಷನ್ ಲೈನ್ ಟೌನ್ನಲ್ಲಿ ಕೆಲಸ ನಡೆದದ, ಆ ರೋಡಿನ ಕೆಲಸ ನಡೆದದ. ಆ ರೀತಿಯಿಂದ ಎಲ್ಲ ರೋಡಿನ ಕೆಲಸ ನಡೆದಾಗ ಮೇಜರ್ ಪೈಪ್ಲೈನ್ ಎಲ್ಲ ಬಂದ ಹೊತ್ನ್ಯಾಗ ಆ JCB ಹತ್ತು ಹೊತ್ನ್ಯಾಗ ಡ್ಯಾಮೇಜ್ ಆದ ಹೊತ್ನ್ಯಾಗ ಮಾತ್ರ ಒಂದು ದಿವಸ 2 ದಿವಸ ಲೇಟ್ ಆಗಕತ್ತದೆ. ಇವತ್ತು ನೀರು ಬಿಟ್ರೆ 2 ದಿವಸ ಗ್ಯಾಪ್ ಮಾಡಿ 3 ದಿವಸ ನೀರು ಬಿಡ್ತಕ್ಕಂಥದ್ದು ಮಾನ್ವಿಯಲ್ಲಿ ನಡೆದದ. ಆದರೂ ಈ ಸಂದರ್ಭದಲ್ಲಿ ಏನಾಗಕತ್ತದ, ಗಾಳಿ ಮಳೆ ಇದರಿಂದ ಸ್ವಲ್ಪ ಲೈನ್ಗಳು ಟ್ರಿಪ್ ಆಗೋದರಿಂದ ಕರೆಂಟಿಂದ ಸ್ವಲ್ಪ ತೊಂದರೆ ಆಗ್ಯದ. ಅದೇ ರೀತಿಯಾಗಿ ಎಲ್ಲಿ ಲೀಕೇಜ್ಗಳಿದ್ದು 5-6 ಲೀಕೇಜ್ ಇದ್ದು ಅಂತ ಹೇಳಿದರು. ಆ ಲೀಕೇಜ್ಗಳನ್ನು ಕಂಟ್ರೋಲ್ ಮಾಡಿವಿ. ಮೊನ್ನೆ ರಬ್ಬಣಕಲ್ದಲ್ಲಿ ದೊಡ್ಡ ಲೀಕೇಜ್ ಇತ್ತು. ಅದು ಏನು ಲೀಕೇಜ್ ಐತಿ ಏನಂತ ನಾನೇ ಸ್ವತಃ ಹೋಗಿ ಅಲ್ಲಿ ಬಿಚ್ಚಿ ನೋಡಿದರೆ ಆ ವಾಲ್ ಮೇಲೆ ಒಂದು ಪ್ಯಾಕಿಂಗ್ ಇದೆ, ರಬ್ಬರ್ ಪ್ಯಾಕಿಂಗ್ ಐತಿ, ಅದು ಅರ್ಧೋಗಿ ಸಲುವಾಗಿ ಲೀಕೇಜ್ ಆಗಿದೆ. ಅದು ತೆಗೆದು ಮತ್ತೆ ಇಲ್ಲಿ ಮೋಚಿಯವ್ರಿಗೆ ಹೇಳಿ ಬೇರೆ ಟೈರ್ ಅದರಾಗ ಕೊಯ್ಸಿ ಟೆಂಪರರಿ ಹಾಕಿ ರೆಡಿ ಮಾಡಿ ಹಾಕಿವಿ. ಆದರೆ ಸ್ವಲ್ಪ ಲೀಕೇಜ್ ಐತಿ, ಅದು ಹೊಸ ವಾಲ್ ಹಾಕಬೇಕಂತೇಳಿ ಹೇಳಿವಿ. ಅವ್ರು ಚೀಫ್ ಆಫೀಸರ್ ಗಮನಕ್ಕೆ ತಂದು ಅವರು AC ಅವ್ರ ಗಮನಕ್ಕೆ ತಂದು ಹೊಸ ವಾಲ್ ಹಾಕ್ತೀವಿ ಅಂತೇಳಿ ಹೇಳ್ಯಾರ ಅವರು. ಇನ್ನೂ ಒಂದೇನೆಂದರೆ 80 ಕೋಟಿ ಖರ್ಚು ಮಾಡಿ ನಾವು ಕೆರೆ ಕಟ್ಟಿದ್ದಿದೆ. 80 ಕೋಟಿ. ಯಾವಾಗಲೂ ಕೆರೆಯಲ್ಲಿ ನೀರಿದೆ. ಇವತ್ತಿಗೆ 7.5 ಮೀಟ್ರ್ ನೀರಿದೆ. ಮಾನ್ವ್ಯಾಗ ನೀರಿಲ್ಲ, ಕುಡಿಯೋಕೆ ನೀರಿಲ್ಲ, ಅದು ಆ ವಾರ್ಡಿಗೆ ನೀರಿಲ್ಲ. ಕೆಲವೊಂದು ವಾರ್ಡಿಗೆ ಎಲ್ಲಿ ತೊಂದರೆ ಆಗ್ಯದ ಅಲ್ಲಿ ಮಾತ್ರ ಟ್ಯಾಂಕರ್ ಮುಖಾಂತರ ನಾವು ಕಳ್ಸಕತ್ತೀವಿ. ಅದರ ಮೇಲೆ ನಮ್ಮದು ನಿಗಾ ಐತೆ, ನಾವು ನೋಡ್ತಾ ಇದ್ವಿ. ಚೀಫ್ ಆಫೀಸರ್ಗೆ ಅದಕ್ಕಂಥ ಸೆಂಟ್ರಲ್ ಇನ್ಸ್ಪೆಕ್ಟರ್ಗೆ ವಾಟರ್ ಸಪ್ಲೈ ಅವ್ರ ಮೇಲೆ ನಾವು ಎಲ್ಲ ನಿಗಾ ಇಟ್ಟು ಅವ್ರಿಗೆ ಕಳಿಸ್ತಾ ಇದ್ವಿ. ಎಲ್ಲಿ ನೀರಿನ ತೊಂದರೆ ಐತೆ ಟ್ಯಾಂಕರ್ ಮುಖಾಂತರ ಅಲ್ಲಿ ನೀರು ಮುಟ್ಟಾಕತ್ತೆ. ಎರಡನೇದು, ಮಿನಿಮಮ್ ಈ ಮ್ಯಾಕ್ಸಿಮಮ್ ನೋಡ್ರಿ 19 ಕೋಟಿ 70 ಕೋಟಿ ಸರಿಯಾಗಿ ಪೈಪ್ಲೈನ್ ಆಗಾಕತ್ತದೆ, ಡಿಸ್ಟ್ರಿಬ್ಯೂಷನ್ ಲೈನ್ ಇಡೀ ಮಾನ್ವಿ ಟೌನ್ನಲ್ಲಿ. ಅದರಲ್ಲಿ 2 ಓವರ್ ಟ್ಯಾಂಕ್ಗಳು ಆಗಾಕತ್ತೆ. ಒಂದು ಜಯನಗರನಲ್ಲಿ, ಒಂದು APMCನಲ್ಲಿ. 12.5 ಲಕ್ಷ APMCಲ್ಲಿ ಆಗೋದು ಟ್ಯಾಂಕ್. ಇಲ್ಲಿ ಜಯನಗರನಲ್ಲಿ ಆಗೋದು 7 ಲಕ್ಷ, 7.5 ಲಕ್ಷ. ಅದೇ ರೀತಿಯಾಗಿ ಇಲ್ಲಿ ಸಿಲ್ವರ್ ಜುಬ್ಲಿ ಟ್ಯಾಂಕ್ನಲ್ಲಿ ಒಂದು 15 ಲಕ್ಷ ಲೀಟ್ರದ್ದು ಆಗ್ಯದ. ಈಗ ಅದು ಡಿಸ್ಟ್ರಿಬ್ಯೂಷನ್ ಲೈನ್ ಏನು ಆಯಿತು ಅಂದರೆ ಇಡೀ ಮಾನವಿಗೆ ಡೈಲಿ ನೀರು ನಾವು ಕೊಡ್ಬೋದು. ಅದೇ ರೀತಿಯಾಗಿ ನೋಡ್ರಿ, ಈಗ ಎಲ್ಲ ಕಡೆ ವಾಟರ್ ಸಪ್ಲೈ ಅವರು ಸ್ಟ್ರಿಕ್ಟವಾಗಿ ಶಾಸಕರು, ಮಂತ್ರಿಗಳು ಸ್ಟ್ರಿಕ್ಟವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಕುಡಿಯೋ ನೀರಿಗೆ ಯಾವುದೇ ತೊಂದರೆ ಆಗಬಾರ್ದು, ಆದರೆ ಶಿಸ್ತು ಕ್ರಮ ತಗೊಂತೀವಿ ಅಂತೇಳಿ ನಿಕ್ಕಟವಾಗಿ ಹೇಳಿಬಿಟ್ಟಾರು. ಅದೇ ರೀತಿಯಾಗಿ ಎಲ್ಲರೂ ಅಲರ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅದು ಆದಮೇಲೆ ನಂದೊಂದು ಜವಾಬ್ದಾರಿಯಪ್ಪ ಅಂಥೇಳಿ ನಾನೀಗ ಮಂತ್ರಿಗಳು ಹೆಚ್ಚಿರೋದಿಲ್ಲ, ಅವರು ಬಿಜಿ ಇದ್ದಾರೆ, MLA ಅವ್ರ ಕಡೆ ಬಿಜಿ ಇದ್ದಾರೆ ಅಂತ ನಾನೇ 4-5 ದಿವಸದಿಂದ ತಿರುಗಾಡಕತ್ತೀನಿ. ಈಗ ಇಲ್ಲಿ ಪೈಪ್ಲೈನ್ ಕರಡಿಗುಡ್ಡ ರೋಡಿಗೆ ಒಂದು ಪೈಪ್ಲೈನ್ ಆಗಾಕತ್ತದ. ಅಲ್ಲಿ ತೋಡದ ಹೊತ್ನಾಗ ಅಲ್ಲಿ 2 ದಿವಸನಾಗ ಆಗೋದು ಕೆಲಸ 1 ವಾರ ಆಗಾಕತ್ತದ. ಅದರದ್ದು ವಿಷಯ ಏನಂದರೆ ಅಲ್ಲಿ ಕಲ್ಲುಗಳು ಬಂದವು ಒಳಗೆ, ಅದಕ್ಕೆ ಬ್ಲಾಸ್ಟ್ ಮಾಡಬೇಕು. ಈಗ ಮೊನ್ನೆ 2 ಕಲ್ಲು ಬ್ಲಾಸ್ಟ್ ಮಾಡ್ಯಾರ. ಮಾಡಿದ ತಕ್ಷಣ ಮತ್ತೆ ಮುಂದೆ ಮತ್ತೊಂದು ಕಲ್ಲು ಬಂದದ. ಇದ್ರಾಗ ಸ್ವಲ್ಪ ಬ್ಲಾಸ್ಟ್ ಮಾಡೋರು ಈ ಬಿಸಿಲೈತೆ ಅಂತಲೇ ಸರಿಯಾಗಿ ಕೆಲಸ ಮಾಡೋರು, ಅದರಲ್ಲಿಂದ ಅದು ಲೇಟ್ ಆಗ್ಯದ. ಅಲ್ಲಿಂದ ಅಲ್ಲಿ ಮೇನ್ ಪೈಪ್ನಲ್ಲಿ ಕಸ ಕುಂತದ, ಅದ್ರ ಸಲುವಾಗಿ ನೀರು ಸರಿಯಾಗಿ ಪ್ರೆಷರ್ಲಿಂದ ಬರುವಲ್ದು ಅಂದರೆ ಅದು ಕ್ಲಿಯರ್ ಮಾಡ್ತೀನಿ. ಮೊನ್ನೆ ಒಂದು ಕಲ್ಲು ಬಂದು ಕುಂತಿತ್ತು, ಒಂದು ಪೈಪ್ನಲ್ಲಿ ಒಂದಲ್ಲಿ ಕಸ ಬಂದಿತ್ತು. ನಾವೇ ಸ್ವತಃ ಹೋಗಿ ನಿಂತೆಲ್ಲ ಬಿಚ್ಚಿ ರಿಪೇರಿ ಮಾಡ್ತೀವಿ. ಈಗ ಅಂಥದ್ದೇನಿಲ್ಲ. ಈಗ ನಿಮ್ಮ ಮೊನ್ನೆ ನೀರು ಬಿಟ್ಟಾರ, ಎಲ್ಲ ಸಮರ್ಪವಾಗಿ ನೀರು ಬಂದ. ಇವತ್ತು ನೀರು ಈಗ ಈ ಲೈನಿಗೆ ಬಿಡೋದಿತ್ತು. ಮೊನ್ನೆ ಏನಾಯ್ತು, ಅದು ಮೇನ್ ವಾಲ್ ರಬ್ಬಣಕಲ್ತಲ್ಲಿ ಲೀಕೇಜ್ ಸಲುವಾಗಿ ನೀವು ಹಿಂಗೆ ಮಾಡ್ಕೊಂತ ಹೋದ್ರೆ ಆಗೋದಿಲ್ಲಪ್ಪ, ಒಂದು ದಿವಸ ಬಂದ್ ಮಾಡಿ ಅದಕ್ಕೆ ರಿಪೇರಿ ಮಾಡಿರಿ ಅಂತ ಬಿಚ್ಚಿ ರಿಪೇರಿ ಮಾಡಿಸಿ ಈಗ ನಾಳೆಗೆ ಈ ಕಡೆ ನೀರು ಬಿಡ್ತಾರೆ.
ಯಾಕಂದರೆ ನೋಡಿರಿ, ಮೊದಲು ಈಗ ನಾನೊಂದು ಅಧ್ಯಕ್ಷ ಆಗಿ ಮುನ್ಸಿಪಾಲ್ಟಿನಲ್ಲಿ ಕೆಲಸ ಮಾಡಿದವನು, ನನಗೆ ಅದರ ಬಗ್ಗೆ ಅನುಭವ ಇತ್ತು. ಆದರೆ ಈಗ ಸಿಟಿ ಇವಾಗ ಭಾಳ ಬೆಳೆದದ. ಈಗ ಪೈಪ್ಲೈನ್ ಹಾಕಿದ್ದು 40 ವರ್ಷ ಮೇಲೆ ಇರ್ತದೆ ಪೈಪ್ಲೈನ್ ಹಾಕಿ, ಆ ಪಾಪ್ಯುಲೇಷನ್ ಪ್ರಕಾರ. ಈಗ ಅದಕ್ಕೆ ಡಿಸ್ಟ್ರಿಬ್ಯೂಷನ್ ಲೈನ್ಗಳು ಈಗ ಅಷ್ಟಕ್ಕಷ್ಟೇ ಕೆಲಸ ಮಾಡ್ತಾವೆ. ಈಗ ಬೇರೆ ಕಡೆ ನಾವು ಬೇರೆ ಹೊಸ ಪೈಪ್ಲೈನ್ ಕೊಟ್ಟರೆ, ಬೇರೆ ಎಲ್ಲಿ ಊರು ಬೆಳೆದದ ಅಲ್ಲಿ ಕೊಟ್ರೆ ಅಲ್ಲಿ ನೀರು ಮುಟ್ಟಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಈಗ ಹೊಸ ಪೈಪ್ಲೈನ್ ಆಗಾಕತ್ತೇವ. ಈಗ ನೋಡಿರಿ, ಸದ್ಯ ರಬ್ಬನ್ಕಲ್ ಸಂಪೋಸ್ನಲ್ಲಿ ಹೋಗಿ ನೋಡಿರಿ, 120 2 ಮೋಟ್ರ್ ಬಂದಿದ್ದಾವೆ. ಈಗ ಜಸ್ಟ್ ಈಗ ರೆಡಿ ಇದ್ದಾವೆ ಅಲ್ಲಿ. ನಿನ್ನೆ ನಾನು ಹೋಗಿ ನೋಡಿ ಬಂದೀನಿ. ಈಗ ಕಾತರ್ಕಿಲ್ಲಿಂದ ಪೈಪ್ಲೈನ್ ನಡೆದದ, ಪೈಪ್ಲೈನ್ ಕೆಲಸ ನಡೆದ, ಹೊಸ ಪೈಪ್ಲೈನ್ ಕೆರೆಗೆ. ಆ ಕೆರೆಗೇನು ಪೈಪ್ಲೈನ್ ಬರ್ತದ, ಆ ಕಡೆ ಕೆರೆಗೆ ನೀರು ಹೋಗ್ತಾವೆ ಹೊಳೆವು, ಈ ಕಡೆ ನಮ್ಮ ಸಂಪಿಗೆ ಬರ್ತಾವೆ ನೀರು. 2 ಕಡೆ ನೀರು ನಡೀತಾವೆ. ಡೇಲಿ ಈ ಕಡೆನೂ ಬರ್ತಾವ, ಸಂಪಿಗನ್ನು ಬರ್ತಾವೆ, ಈ ಕಡೆನೂ ಬರ್ತಾವೆ. ಅವ್ರೇನು ಮಾಡ್ಯಾರ, ನಿನ್ನೆ ನಾನು ಅಧಿಕಾರಿಗಳು ಬಂದಿದ್ದು, ಅವ್ರ ಜೊತೆಗೆ ಚರ್ಚೆ ಮಾಡಿದೆ. ಡೈರೆಕ್ಟ್ ಅವ್ರು ಪಂಪ್ ಮಾಡ್ತೀವಿ ಅಂತಾರೆ. ಎಲ್ಲಿಗೆ? ಇಲ್ಲಿ ಸಂಪಿಗೆ. ಈಗ ಎಲ್ಲ ಏನು ನಮ್ಮ ಇಲ್ಲಿ ವಾಟರ್ ಫಿಲ್ಟರ್ ಏನು ಆಗ್ತದ ನಮ್ಮ ಬೆಡ್ ರಬ್ಬನ್ಕಲ್ಲಲ್ಲಿ, ಅದು ಆದಮೇಲೆ ನಾವು ಅಲ್ಲಿ ಮೇಲೆ ಓವರ್ ಟ್ಯಾಂಕಿ ಏರಿಸಿ ಕೊಡ್ತಿದ್ವಿ. ಈಗ ಅವ್ರು ಬೇರೆ ಸಂಪ್ ಮಾಡಿಕೊಂಡು ಡೈರೆಕ್ಟ್ ಮೋಟ್ರಲ್ಲಿಂದ ಡೈರೆಕ್ಟ್ ಎಲ್ಲಿ ನಮ್ಮ ಇದು ಜಯನಗರ ಓವರ್ ಟ್ಯಾಂಕಿಗೆ, ಅಲ್ಲಿ ಇದು APMCಗೆ ಅಲ್ಲಿ ಸಿಲ್ವರ್ ಜೂಬ್ಲಿ ಟ್ಯಾಂಕಲ್ಲಿ ಒಂದು ಮಾಡಿ, ಅದಕ್ಕೆ ಎಲ್ಲ ಓವರ್ ಟ್ಯಾಂಕ್ಗಳಿಗೆ ಈದ್ಗಾದಲ್ಲಿ 2 ಇದ್ದಾವೆ. ಇವಕ್ಕೆಲ್ಲ ಅವರು ಡೈರೆಕ್ಟ್ ಅಲ್ಲಿಂದ ಡೈರೆಕ್ಟ್ ಬೇರೆ ಸಂಪ್ ಮಾಡ್ಕೊಂಡು ಪಂಪ್ ಮಾಡ್ತೀವಿ ಅಂತಾರೆ. ಎಲ್ಲ 4ಕ್ಕೆ ಮುಟ್ತಾವೆ ಅಂತಾರೆ. ಈ ರೀತಿಯಾಗಿ ಕೆಲಸ ನಡೆದ 4 ದಿವಸ ತೊಂದರೆ ಆಗ್ತದ. ಸಾರ್ವಜನಿಕರು ಸಹಕಾರ ನೀಡಬೇಕು. ನಾನು ಸಾರ್ವಜನಿಕರಲ್ಲಿ ನಾನು ಕೇಳೋದೇನೆಂದರೆ, ನೀವೆಲ್ಲರೂ ಸಹಕಾರ ಕೊಟ್ಟು, ಯಾರೋ ಒಬ್ಬರು ಏನೋ ತಮ್ಮ ಇದರಲ್ಲಿಂದ ಅವ್ರೇನು ಹೇಳ್ತಾರ, ತಪ್ಪು ಮಾಹಿತಿ ಕೊಟ್ಟು ತಪ್ಪು ದಾರಿ ಎಳಿಸ್ತಾರ, ಅದಕ್ಕೆ ಕಿವಿ ಕೊಡಬೇಡ್ರಿ. ನೀರಿಂದ ತೊಂದರೆ ಇಲ್ಲ. ನೀರು ಸಮರ್ಪವಾಗಿ ನೀರು ಎಲ್ಲ ಟೌನಿಗೆ ಮುಟ್ತದ. ಕೆಲವು ದಿವಸನಲ್ಲಿ ನಿಮಗೆ ಡೈಲಿ ನೀರು ಕೊಡ್ತಾರೆ. ಈಗ 3 ದಿವಸಕ್ಕೊಂದು ಸಲ ನೀರು ಕೊಡ್ತೀವಿ. ಈ ಎಲ್ಲ ಪೈಪ್ಲೈನ್ ಡಿಸ್ಟ್ರಿಬ್ಯೂಷನ್ ಲೈನ್ ಮುಗಿದ ನಂತರ ನಿಮಗೆ ಡೈಲಿ ನೀರು ಸಿಗ್ತದೆ. ಅದರ ಬಗ್ಗೆ ಏನು ಡೌಟ್ ಮಾಡೋದು ಚಿಂತೆನೇ ಇಲ್ಲ. ಈಗ ನಾನೊಂದು ವಾಟ್ಸಪ್ನಲ್ಲಿ ಹೇಳಿದೆ, ಅದೊಂದು ನೀವು ನೋಡಿರ್ಬೋದು ಫೇಸ್ಬುಕ್ನಲ್ಲಿ. ಅವರಲ್ಲಿ ಬೋಸರಾಜ ಅವರ ಬಗ್ಗೆ ಏನೋ ಒಂದು ಮಾತಾಡ್ತಾ ಇದ್ದ. ಅದು ಸತ್ಯಕ್ಕೆ ದೂರಿದ್ದದ್ದು, ನಿಮಗೆಲ್ಲ ವಿಷಯ ಗುರ್ತಿದ್ದದ್ದು. ಅದ್ರಾಗ ನನಗೆ ಯಾವುದೂ ನೋವಾಗಿಲ್ಲ. ನಿಜವಾಗ ಒಂದು ನೋವು ಏನಾಯ್ತು ಅಂದರೆ, ನಿರ್ಮಿತಿ ಕೇಂದ್ರ, ಲ್ಯಾಂಡ್ ಆರ್ಮಿ, ಕ್ಯಾಸ್ಟ್ ಇವರೆಲ್ಲರೂ ವರ್ಕ್ ಮಾಡೋರು ಅವ್ರ ತಲ್ಲಿ ಪರ್ಸೆಂಟೇಜ್ ಮಾಡಿ ಇವ್ರು ಮಿನಿಸ್ಟರ್ ಆಗ್ಯಾರ ಅಂತ ಹೇಳ್ತಾನೆ. ಇದು ಸತ್ಯನಾ? ಮತ್ತು ನಾನು ಅದು ಪ್ರೂಫ್ ಕೊಡೋದಿಲ್ಲ ಅಂತಾನೆ, ಕೊಡೋಕ್ಕಾಗೋದಿಲ್ಲ ಅಂತಾನೆ. ಎಲ್ಲಿಗೆ ಮುಟ್ಟ್ಯದ? ಇದಕ್ಕೆ ದೇವರೇ ನೋಡ್ಕೊಂತಾರ. ಅದು ಮಾಡ್ತಾರೆ, ಅದೇನು ವಿಚಾರ ಮಾಡ್ತಾರೆ. ಈಗ ನೋಡ್ರಿ, ಯಾವುದಾರು 1% ಇದ್ರೆ ನೀವು ₹1 ಹೇಳ್ರಿ, ನಾವು ಒಪ್ಕೊಂತೀನಿ. ಆ ವ್ಯಕ್ತಿತ್ವ ಎಂಥದಂತ ಎಲ್ಲ ಪರಸ್ನವ್ರಿಗೆ ಗುರ್ತೈತಿ. ಇಡೀ ನಮ್ಮ ರಾಯಚೂರು ಜಿಲ್ಲೆಗೆ, ರಾಜ್ಯಕ್ಕೆ ಗುರ್ತೈತಿ, ರಾಷ್ಟ್ರಕ್ಕೂ ಗುರ್ತೈತಿ. ಅಂಥ ವ್ಯಕ್ತಿ ಮೇಲೆ ಈ ಅಪರಾಧ ಮಾಡ್ತಾನಂದರೆ ಅವನು ಎಂಥವ್ರು ಇರ್ಬೋದು? ನಮ್ಮ ಜಾವೇದ್ ಖಾನ್. ಇದು ಒಳ್ಳೇದಾ? ನೀ ಏನಾನ ಹೇಳ್ಬೇಕು. ಹೇಳಾರ್ದು ಹೇಳಿದರೆ ನಿಮ್ಗೆ ಒಪ್ತದ? ನೀವೆಲ್ಲರೂ ಪ್ರಶ್ನವ್ರು ಇದ್ರೆ ಒಪ್ತೀರಾ? ಒಂದು ತೋರಿಸ್ರಿ. ಎಲ್ಲನ್ನ ಒಬ್ಬರದಲ್ಲಿ ಒಂದು ಕಪ್ ಚಹಾ ಕುಡಿದಿದ್ದು ತೋರಿಸ್ರಿ. ಈ ರೀತಿ ಜನರಿಗೆ ತಪ್ಪು ದಾರಿ ಹೇಳಿದು, ತಪ್ಪು ಮಾಹಿತಿ ಕೊಟ್ಟರೆ ಹೆಂಗೆ? ಆ ದೇವರೇ ನೋಡ್ಕೊಂತಾನೆ. ಒಳ್ಳೇದಲ್ಲ. ಯಾರು ಇರಲಿ, ಯಾರಿಗೆ ನಾವು ತಪ್ಪು ಮಾಡಬಾರ್ದು, ಯಾವ್ದು ಹೇಳಬಾರ್ದು ಅಂಬೋದು ಇರಬೇಕು ತಲೆಯಾಗ. ಸ್ವಲ್ಪನ ಬುದ್ಧಿ ಇರಬೇಕು. ಹೇಳೋ ಮಾತು ಹೇಳಬೇಕು. ಹೇಳಾರ್ದು ಹೇಳಿದರೆ ರಾಜಕೀಯವಾಗಿ ವಿರೋಧ ಪಕ್ಷದವರು ಏನೋ ಟೀಕೆ ಟಿಪ್ಪಣಿ ಮಾಡ್ತಾರೆ, ನಾವು ಒಪ್ಕೊಂತೀವಿ. ಈ ರೀತಿನಾ ಇವ್ರು ಮಾಡೋದು? ಇದು ಒಳ್ಳೇದು ಕಾಣ್ತದೆ? ನಿಮ್ಗೆಲ್ಲರಿಗೂ ಒಳ್ಳೇದು ಕಾಣ್ತದ? ಸರಿಯೇನಾ ಆತ ಹೇಳೋದು? ನೋಡಿರಿ ನೀವು ಫೇಸ್ಬುಕ್ನಾಗ ಮತ್ತೆ ಹೇಳ್ತಾನ, ನಾನು ಆಮೇಶಕ್ಕೆ ಬಲಿಯಾಗಿನಿ, ನಾನು ದುಡ್ಡು ತಿಂತೀನಿ, ಎಲ್ಲ ಮಾಡ್ತೀನಿ, ನಾನು ದುಡ್ಡಿನ ಸಲುವಾಗಿ ಮಾಡ್ತೀನಿ, ಬ್ಲಾಕ್ ಮೇಲ್ ಮಾಡ್ತೀನಿ, ಇದು ನಾನು ಒಪ್ಕೊಂತೀನಪ್ಪ ಅಂತಾನೆ. ಮತ್ತೆ ಯಾವ ಮಟ್ಟಕ್ಕೆ ಹೋಗ್ಯದ ನೋಡ್ರಿ. ತಾನು ದುಡ್ಡಿನ ಸಲುವಾಗಿ ಮಾಡ್ತಾನಂತೆ, ಒಪ್ಕೊಂತಾನಂತೆ, ಮತ್ತೆ ಇದು ಹೇಳ್ತಾನ. ನನಗೆ ಒಂದು ಹನಿ ನಮ್ಮ ಟೌನ್ನಲ್ಲಿ ಕುಡಿಯೋಕೆ ಒಂದು ಹನಿ ನೀರಿಲ್ಲಪ್ಪ ಅಂತಾನೆ. ನೋಡ್ರಿ, ನಾನು ಬರ್ತೀನಿ, ಯಾವ ವಾರ್ಡ್ನಲ್ಲಿ ಎಲ್ಲಿ ಹೋಗ್ಬೇಕು, ಎಲ್ಲಿ ನೀರಿಲ್ಲ ತೋರಿಸೋದು. ಕೆಲವಂತಲ್ಲಿ ಪ್ರಾಬ್ಲಮ್ ಆಗ್ಯದ. ಈಗ 3 ದಿವಸಕ್ಕೆ ಬಿಡೋದು, 4 ದಿವಸ, 5 ದಿವಸ, 6 ದಿವಸಕ್ಕೆ ಆಗಾಕತ್ತೆ, ನಾವು ಒಪ್ಕೊಂತೀವಿ.
ಪರಿಸ್ಥಿತಿ ಅಂತ ಟೌನಿಂದ ಏನೈತಿ ನಿಮ್ಗೆಲ್ಲರಿಗೂ ಗೊತ್ತಿದ್ದ ವಿಷಯ ಐತಿ. ಇಲ್ಲಿ ಅಧಿಕಾರಿಗಳು ಆಗಲಿ ಯಾರೂ ಆಗಲಿ ಅದರ ಬಗ್ಗೆ ನಿರ್ಲಕ್ಷ್ಯ ಮಾಡಿಲ್ಲ. ಪ್ರಯತ್ನ ಮಾಡ್ತಾರೆ, ಕಳ್ತಾರೆ. ಈಗ ಇಮಿಡಿಯೇಟ್ ಈಗ ಅಲ್ಲಿ ಕೆಲಸ ನಡೆದದ, ಅಲ್ಲಿ JCBಗೆ ಪೈಪ್ ಬಂದು ಪೈಪ್ ಡ್ಯಾಮೇಜ್ ಆದರೆ ಏನು ಕನಸು ಬಿದ್ದಿರ್ತದ? ಹೋಗಿ ಅದು ರಿಪೇರಿ ಮಾಡಿದ್ರೆ ಒಂದು 3-4 ತಾಸನ ಆಗೋದಿಲ್ಲ. ಆಯ್ತು ಅಂದರೆ ಒಂದು ದಿವಸ ಲೇಟ್ ಆಗತ್ತೆ. ಅದಕ್ಕೆ ನಾವೆಲ್ಲರೂ ಸಹಕಾರ ಕೊಡಬೇಕು. ಅದು ಬಿಟ್ಟು ಅದು ಹಂಗಾಗ್ಯದ ಹಿಂಗಾಗ್ಯದ. ನಾನು ಹೇಳ್ತೀನಲ್ಲ, ಇನ್ನವರಿಗೆ ಮಾನ್ಯದಲ್ಲಿ ಎಲ್ಲೆಲ್ಲಿ ನೀರಿನ ತೊಂದರೆ ಇಲ್ಲ. ಎಲ್ಲಿ ಈಗ ನೋಡಿರಿ ಎಲ್ಲ ಈಗ ನಾನು ಹೇಳ್ತೀನಿ, ಈಗ ನಾವು ನೀರು ಬಂದ್ಗಳಿಗೆ ನೋಡಿರಿ ಎಲ್ಲ ಕಡೆ ಮೋಟ್ರ್ ಸ್ಟಾರ್ಟ್ ಆಗ್ತಾವೆ. ನೋಡಿರಿ ನೀವೆಲ್ಲ ಈಗ ಯಾರು ಮೋಟ್ರ್ ತೆಗಿತೀರಿ, ಯಾವ ಅಧಿಕಾರಿಗಳು ತೆಗಿತಾರ, ಸುಮ್ಕಿರ್ತಾರೆ, ಜಗಳಕ್ಕೆ ಬರ್ತಾರೆ. ನಾವು ಜನರು ಕೋಆಪ್ರೇಟ್ ಮಾಡಿದ್ರೆ ಮತ್ತೆ ತೆಳಗೆ ನೀರು ಹೋಗ್ತಾವೆ. ಈಗ ನಾನು ಮೋಟ್ರ್ ಹಚ್ಚಿದ್ರೆ ಇವ್ರ ಮನೆಗೆ ನೀರು ಹೋಗ್ತಾವ? ಹೋಗೋದಿಲ್ಲ. ನಡಿಗೆ ನೋಡ್ರಿ, ಈಗ ಆ ಕಡೆ ಆ ಏರಿಯಾದಾಗ ಹೋಗೋಣ, ನಾನು ತೋರಿಸ್ತೀನಿ ನಿಮಗೆ. ನಳಗಳೇ ಇಲ್ಲ, ನೀರು ಕಂಟಿನ್ಯೂ ಹೋಗ್ತಿರ್ತಾವೆ. ಅದು ಬಂದ್ ಮಾಡಿದ್ರೆ ತೆಳಗೋದಾವ ನೀರು, ನಾನು ತುಂಬ್ಕೊಂತೀನಿ. ಅದಕ್ಕೆ ನಳನೇ ಇಲ್ಲ, ಮುರಿದು ಬಿಡ್ತೀವಿ ನಳ ಹಾಕಿದ್ಗಳಿಗೆ. ನಾನು ಹೇಳ್ತೀನಲ್ಲ, ಸಾರ್ವಜನಿಕರಲ್ಲಿ ಕೈ ಜೋಡಿಸಿ ನಾನು ಕೇಳ್ಕೊಂತೀನಿ, ಸಹಕಾರ ಕೊಡಬೇಕು. ಕೊಟ್ಟರೆ ಎಲ್ಲರಿಗೂ ನೀರು ಮುಡ್ತಾವೆ. ವಿನಾಕಾರಣ ನಮ್ಮ ಲಾಭಕ್ಕೆ ನಮ್ಮ ಸ್ವಾರ್ಥಕ್ಕೆ ನಾವು ಮಾಡಿಕೊಂಡು ಬೇರೆಯವ್ರ ಮೇಲೆ ಬ್ಲೇಮ್ ಮಾಡಿದ್ರೆ ಇದು ಒಳ್ಳೆಯದಲ್ಲ. ದಯವಿಟ್ಟು ನೀವು ಎಲ್ಲರೂ ಪತ್ರಕರ್ತರು ಇದ್ದೀರಿ, ನಿಮ್ಮ ಮುಂದೆನೇ ನಾನು ಏನು ಹೇಳೋದು ಹೇಳೀನಿ. ಇದು ತಪ್ಪನ ಸರಿಯನ ಅವ್ರಿಗೆ ವಿಚಾರ ಮಾಡ್ತೀನಿ. ಈ ರೀತಿ ಹೇಳಿಕೆ ಹೇಳಬೇಕಾ? ಹೇಳ್ರಿ, ತಪ್ಪೇನಿಲ್ಲ. ಯಾರಿಗೆ ಫೋನೇ ಎತ್ತಲ್ಲ ಆತ? ಪಕ್ಷದಿಂದ ಯಾರಿಗೆ ಫೋನ್ ಎತ್ತಲ್ಲ? ಅಧ್ಯಕ್ಷರೇ ಮಾಡ್ಯಾರ ಅವರು. ನಾನು ಮಾಡಿ ನನ್ನ ಫೋನ್ ಎತ್ತಿಲ್ಲ. ಬೇರೆಯವರು ನಮ್ಮ ಪಕ್ಷದವ್ರು ಯಾರು ಮಾಡ್ಯಾರಂತೆ, ಮಾಡಿದ್ರೆ ನಾನು ಬೆಂಗಳೂರಾಗಿದ್ದೀನಿ, ನೀವು ಬೆಂಗಳೂರಿಗೆ ಬರ್ರಿ ಮಾತಾಡ್ಬೇಕಂದ್ರೆ ಅಂತ ನೋಡ್ರಿ. ಮತ್ತೆ ಏನಪ್ಪ ಹಿಂಗೆ ಯಾಕೆ ಹೇಳ್ತಿದ್ದಿ, ಏನು ತೊಂದರೆ ಐತಿ, ಅಲ್ಲಿ ಬಾ ಮಾತಾಡೋಣ, ನೀನು ಹೇಳೋದೇನು ಸತ್ಯನಾ ಇದು ಅಂತ ಹೇಳಿದರೆ, ಇಲ್ಲ ನಾನು ಬೆಂಗಳೂರಾಗಿದ್ದೀನಿ, ಬೆಂಗಳೂರಿಗೆ ಬರ್ರಿ ಮಾತಾಡಕ್ಕಂತ. ಇಲ್ಲ, ಇದರಲ್ಲಿಂದ ನೀವು ಅರ್ಥ ಮಾಡಿಕಿರಿ. ಅದು ಹೇಳೋದನಲ್ಲ, ಯಾರು ಬದನಾಮ ಆಗ್ತಾರೆ, ಇದರಿಂದ ಏನಾಗ್ತದ, ಯಾರ ಮೇಲೆ ಇದಾಗ್ತದ. ಈಗ ನಿಮಗೆ ಇಲ್ಲಿ ಕುಂತವ್ರಿಗೆ 100% ಎಲ್ಲರೂ ಗುರುತಿದ್ದಿದೆ ಬೋಸರ ಸಾಹೇಬ್ ವ್ಯಕ್ತಿತ್ವ ಹೆಂಗೆ. ಸರ್, ಆರೋಪಗಳು ಪ್ರತ್ಯಾರೋಪಗಳು ಸತ್ಯ ಸರ್. ಆದರೆ ನೀವು ಅವ್ರ ಮೇಲೆ ಮಾನಹಾನಿ ಅಂತೇಳಿ ಕೋರ್ಟ್ ಇದು ಕಾನೂನಾತ್ಮಕವಾಗಿ ನೀವು ಏನು ಮಾಡ್ರಿ ಸರ್. ಇದು ನೀರು ಐದವ ಅಂತ ಹೇಳಿದ್ರು ಸರ್, ಸತ್ಯವಾಗಿ ಹೇಳ್ತು ಸರ್. ಕೆಲವೊಂದು ವಾರ್ಡ್ಗಳಲ್ಲಿ ನೀರೇ ಬರ್ತಾ ಇಲ್ಲ ಸರ್. ಸರಿ, 6 ದಿನಕ್ಕೊಮ್ಮೆ ಬರ್ತಾ ಇದೆ ಸರ್. ಸರಿ, ಒಂದು ಮಾತು ಹೇಳ. ನೀವು ಹೇಳ್ತೀರಿ ಸರ್, ನೀರು ಕೊಡ್ತೀವಿ. ಇಲ್ಲ 6 ದಿವ್ಸಕ್ಕೊಂದು ಕೇಳ್ರಿ. ನಾನು ಇಷ್ಟೊತ್ತೇನು ಹೇಳಿದೆ, 6 ದಿವ್ಸಕ್ಕೊಂದಿಗೆ ಬರಾಕತ್ತೆ ಅಂತ ನಾನು ಹೇಳಕತ್ತೀನಲ್ಲ. ಅದೇ ಸರ್, ಈಗ ಇಲ್ಲಿ ಕೇಳ್ರಿ, ಈ ಕೆಲಸಗಳು ಮುಗಿಬೇಕಲ್ಲ. ಕೆಲಸ ಮುಗ್ದ ತಕ್ಷಣ ಆಟೋಮೆಟಿಕ್ ಸರಿ ಹೋಗ್ತದ. ಈಗ ನೋಡ್ರಿ, ಫಸ್ಟ್ಗೆ ಇವತ್ತು ನೀರು ಬಿಟ್ಟಿದ್ದಲ್ಲ, 2 ದಿವಸ ಗ್ಯಾಪ್ ಮಾಡಿ 3ನೇ ದಿವಸ ನೀರು ಬಿಡಾಕತ್ತಿದ್ರು. ಈಗ ಇದು ಗಾಳಿ ಗಿಳಿ ಟ್ರಿಪ್ ಆಗಕತ್ತವ ಲೈನ್ಗಳು, ನೋಡ್ತಿರಲ್ಲ ಕರೆಂಟಿಂದ. ಇಲ್ಲ ಇಲ್ಲಿ ನೋಡ್ರಿ, ಒಂದಕ್ಕೊಂದು ಲಿಂಕ್ ಇದಾವ. ಹೇಳ್ರಿ, ಇಲ್ಲಿ ಕೇಳ್ರಿ, ಇಲ್ಲಿ ಕೇಳ್ರಿ, ಒಬ್ಬೊಬ್ರು ಮಾತಾಡ್ರಿ. ಇಲ್ಲಿ ಕೇಳ್ರಿ, ಒಬ್ಬೊಬ್ರು ಹೇಳಿದ್ರೆ ಅದಕ್ಕೆ ಉತ್ತರ ನಾ ಕೊಡ್ತೀನಿ. ಕೇಳ್ರಿ, ಏನು ನೋಡ್ರಿ, ಅದಕ್ಕೆ ಡಿಸ್ಟ್ರಿಬ್ಯೂಷನ್ ಲೈನ್ ಹಾಕಬೇಕು. ಹೌದಾ? ಈಗ ಅದಕ್ಕೆ ಡಿಸ್ಟ್ರಿಬ್ಯೂಷನ್ ಲೈನ್ ಹಾಕಿದರೆ 5 ವಾರ್ಡಿಗೆ ಆ ನೀರು ಯೂಸ್ ಮಾಡ್ಕೊಂಬೋದು ಬರ್ತದೆ. ಹೌದಾ? ಈಗ ಅದಕ್ಕೆ ಡಿಸ್ಟ್ರಿಬ್ಯೂಷನ್ ಲೈನ್ ಕೆಲಸ ನಡೆದದ, ಮಾಡಕತ್ತಾರಲ್ಲ. ಅದೇ ನಾನು ಹೇಳಿದ್ದೆ ನಿಮ್ಗೆ. ಈಗ ಮೊದಲು ಈಗ 40 ವರ್ಷದ ಹಿಂದೆ ಪೈಪ್ಲೈನ್ ಆಗಿದ್ದು. ಕೆಲವತ್ತಲ್ಲಿ ಪೈಪ್ಲೈನ್ ಇದ್ದಾವೆ, ಕೆಲವತ್ತಲ್ಲಿ ಪೈಪ್ಲೈನ್ ಇಲ್ಲ. ಹೊಸದಾಗಿ ಪೈಪ್ಲೈನ್ ಏನು ಮಾಡ್ಯಾವ, ಅಲ್ಲಿಗೆ ನೀರು ಹೋಗೋದಿಲ್ಲ, ಆ ಪ್ರೆಷರ್ ಆಗೋದಿಲ್ಲ. ಆ ಪ್ರೆಷರ್ ನೀರು ಅಲ್ಲಿ ಮುಟ್ಟೋದಿಲ್ಲ ಆ ಕಡೆಗೆ. ಈಗ ಅದು ಮುಟ್ಟಬೇಕಂದ್ರೆ ಇಲ್ಲಿ ಮೇಲೆ ಅವರೆಲ್ಲರೂ ನಾವು ಮೋಟ್ರ್ ಹಚ್ಚಿಬಿಡ್ತೀವಿ, ಅದ್ರ ಸಲುವಾಗಿ ನೀರು ಹೋಗೋದಿಲ್ಲ. ಈಗೆಲ್ಲ ಪೈಪ್ಲೈನ್ ಏನು ಆಗಾಕತ್ತ. ಈಗ ಅವಾಗ ಮೊದಲು ಪೈಪ್ಲೈನ್ ಹಾಕಿದ್ದು 6, 7, 8 ಫೀಟ್ ಒಳಗಾಗಿಬಿಟ್ಟಾವ. ಮೊದಲು ಪೈಪ್ಲೈನ್ ಆಗಿದ್ದು ಡಿಸ್ಟ್ರಿಬ್ಯೂಷನ್ ಲೈನ್. ಈಗ ಅದು ಪ್ರೆಷರ್ನಿಂದ ಮೇಲೆ ಬರಬೇಕಂದ್ರೆ ಬರ್ತದ, 2.5-3 ಫೀಟ್ ಹಾಕಿದರೆ ಬರ್ತದೆ. ಈಗ ಅದು ಒಳಗಾಗ್ಯಾವ. ಈಗ ಹಾಕಕತ್ತಾರೆ 2.5-3 ಫೀಟಿಗೆ ಹಾಕಕತ್ತಾರೆ. ಅದರಿಂದ ಪ್ರೆಷರು ಬರ್ತದ. ಈಗ ಹೊಸದಾಗಿ ಮೋಟ್ರುಗಳು ಬಂದವ. ಈಗ ಎಷ್ಟು ಅರ್ಜೆಂಟ್ ಅಂದರೆ ಅಷ್ಟು ಫಾಸ್ಟ್ ಕೆಲಸ ನಡೆದದ. ನೀವು 6 ದಿವಸಕ್ಕೊಂದ್ಸಲ, ಈಗ ಸದ್ಯ ಯಾವಾಗಲೂ ಒಂದ್ಸಲ 6 ದಿವಸಕ್ಕೆ ಆಗಾಕತ್ತದ, ಆಗೋದಿಲ್ಲ ಅಂತ ಹೇಳಿದಿಲ್ಲ. ನಿನ್ನೆನೇ ಆ ವಾಲ್ ರಿಪೇರಿ ಸಲುವಾಗಿ 1 ದಿವಸ ಬಂದ್ ಮಾಡಿದರು. ಅದಕ್ಕೆ 1 ದಿವಸ ಲೇಟ್ ಆಗ್ತದೆ. ಇತ್ತು, ನಾ ಇಲ್ಲ ಅಂತ ಹೇಳೋದಿಲ್ಲ, ಇತ್ತು.
ನೀರಿನ ಸಮಸ್ಯೆ ಆಗ್ತದೆ. 2 ವರ್ಷ ಯಾಕಾಗಿಲ್ಲ? ಇಲ್ಲಿ ಕೇಳ್ರಿ, ಹೋದ ವರ್ಷದ ನನ್ಗೆ ಗುರ್ತಿಲ್ಲ. ಈ ಪರಿಸ್ಥಿತಿ ಏನು ನಡೆದ ಅದು ಕೇಳ್ರಿ, ನಾ ಉತ್ತರ ಕೊಡ್ತೀನಿ. ಹಂಗಲ್ರಿ, ಪ್ರತಿ ವರ್ಷಕ್ಕೆ ಸಮಸ್ಯೆ ಆಗೋದಿಲ್ಲ. ಈಗ ಇಲ್ಲಿ ಕೇಳ್ರಿ, 70 ಇಲ್ಲಿ ಕೇಳ್ರಿ, ಪ್ರತಿ ವರ್ಷ ಹಿಂಗೆ ಆತಂದು ನೀವು ಹೇಳ್ತೀರಲ್ಲ, ಒಪ್ಕೊಂತೀನಿ. ಈಗ 70 ಕೋಟಿ ಖರ್ಚು ಮಾಡಿ ಕೇಳ್ರಿ ಇಲ್ಲಿ ಸರ್, ಇಲ್ಲಿ ಕೇಳ್ರಿ, ಮೊದಲು ಕೇಳ್ರಿ. ಪ್ರತಿ ವರ್ಷ ಅಭಿವೃದ್ಧಿ ಮಾಡ್ತೀವಿ, ಮತ್ತೆ ನೀರಿನ ಸಮಸ್ಯೆ ಆಗ್ತವ, ಸಿಟಿಲಿ ಸಮಸ್ಯೆಗಳು ಆಗ್ತವೆ. ಎಷ್ಟು ಈಗ ಪರಿಹಾರ ಮಾಡ್ತಿಲ್ಲ ಅದನ್ನ ನೀವು? ಇಲ್ಲಿ ಕೇಳ್ರಿ, ಈಗ ಪರಿಹಾರ ಮಾಡಕತ್ತಿವಲ್ಲ, 70 ಕೋಟಿ ಖರ್ಚು ಮಾಡಿ ಪೈಪ್ಲೈನ್ ಮಾಡಕತ್ತಿವಲ್ಲ, ಡಿಸ್ಟ್ರಿಬ್ಯೂಷನ್ ಲೈನ್. ಆ ಕಾಮಗಾರಿ ಅಮೃತ ಕಾಮಗಾರಿ ಪೂರ್ಣ ಆಗಬೇಕಾದ್ರೆ 2028ರಿಂದ ಕಾಮಗಾರಿ ಪೂರ್ಣ ಆಗ್ತದೆ. ಓಕೆ, 25-26ನೇ ಸಾಲಿನಲ್ಲಿ ಎಷ್ಟು ಬೋರ್ಗಳನ್ನು ನೀವು ಇದು ಮಾಡಿರಿ ಸರ್? ಮಾನ್ವಿ ತಾಲೂಕಲ್ಲಿ ಎಷ್ಟು ವಾರ್ಡ್ಗಳಲ್ಲಿ ಎಷ್ಟು ಬೋರ್ಗಳನ್ನು? ನೋಡ್ರಿ, ವಾರ್ಡ್ಗಳಲ್ಲಿ ಮೊದಲು ಏನು ಬುಗುರುಗಳಿದ್ದು 300 ಚಿಲ್ಲರ್ ಬೋರ್ ಇದಾವೆ. ಈಗ ಎಲ್ಲ ಆ್ಯಕ್ಟಿವ್ ಆಗಿದಾವೆ. ಕೆಲವೊಂದು 15-20 ಬೋರ್ಗಳು ಆ್ಯಕ್ಟಿವ್ ಇಲ್ಲ, ಅದಕ್ಕೆ ನಾವು ರಿಪೇರಿ ಮಾಡಿರಿ ಅಂತ ಹೇಳಿವಿ. ನಡೆದ ಕೆಲಸ ಎಲ್ಲ ತಲ್ಲಿ ಬೋರ್ಗಳು ಆ್ಯಕ್ಟಿವ್ ಆಗಿದಾವೆ, ಆಗಿಲ್ಲ ಅಂತಿಲ್ಲಿ ಆಪ್ರೇಟಿಂಗ್ ಮಾಡಬೇಕು. ಕೆಲವು ತಲ್ಲಿ ಆಪ್ರೇಟರ್ ಜಲ್ದಿ ಒಂದು 5-10 ನಿಮಿಷ, ಅರ್ಧ ತಾಸು ಹೆಚ್ಚು ಕಮ್ಮಿ ಹೋಗ್ತಾರ. ಕರೆಂಟಿನ ತೊಂದರೆಯನ್ನು ಆಗಿರ್ತದೆ. ಇದರಿಂದ ಎಲ್ಲ ಸರಿಪಡಿಸಾಗತ್ತೀವಿ ಸರ್. ಒಂದು ಮಾತು ಹೇಳ್ತೀನಿ ಸರ್, ಇಲ್ಲಿ ಕೇಳಿ. ಗಾದಿ ಸಮಸ್ಯೆ ತೊಂದರೆ ಇದಾವ, ಇದು ಪತ್ರಿಕೋಶಿ ಮುಗಿದಿಲ್ಲ. ನಮ್ದು ಈಗ ಏನಾದ್ರು ಸಲಹೆಗಳು ಇದಾವ ಹೇಳ್ರಿ. ಒಂದು ಬಂದ್ ಮಾಡೋದು, ಬಂದ್ ಸಂವಾದ ಮಾಡಿ. ಕುಡಿಯ ನೀರಿನ ಸಮಸ್ಯೆ ಇಲ್ಲ ಅಂತ ಹೇಳ್ತಿರಲ್ಲ, ನೀವು ಐತೆ, ಅದ್ರ ಬಗ್ಗೆ ಬಿಟ್ಬಿಟ್ಟು ಇಲ್ಲಿ ಏನೇನು ಸಮಸ್ಯೆ ಐತೆ ಅಂತಂದು ನಾವು ಅದಕ್ಕೆ ಏನು ಹೇಳ್ಕೊಂಡು ಒಂದು ಸಂವಾದ ಬೇಕಾದ್ರೆ ಮಾಡಮ್ರಿ, ಅದು ಡಿಸ್ಕಷನ್ ಮಾಡಮ್ರಿ. ಉದಾಹರಣೆ, ಈ ಒಂದು ಕುಟುಂಬ ಗಂಡ ಹಿಡಿದಿದ್ರು, ಮಕ್ಕಳಾದ್ಮೇಲೆ 2 ರೂಮ್ ಮಾಡ್ತಾರೆ. ಇನ್ನೊಂದು ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.